ನಮ್ಮ ಎದುರಾಳಿ ಬಿಜೆಪಿ ಮತ್ತು ಜೆಡಿಎಸ್ ಅವರಿಬ್ಬರು ಕೂಡ ಈ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ನಮ್ಮ ವಿರುದ್ಧವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೂರೂ ಪಕ್ಷಗಳು ಅಭ್ಯರ್ಥಿಗಳನ್ನ ಹಾಕಿದ್ರು. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 43% ಮತವನ್ನು ಪಡೆದು 136 ಸ್ಥಾನಗಳನ್ನು ಗೆದ್ದು 136 ಸ್ಥಾನಗಳನ್ನು ಗೆದ್ದು ಅಧಿಕಾರದಲ್ಲಿದ್ದಂತ ಭಾರತೀಯ ಜನತಾ ಪಕ್ಷ ಕೇವಲ 66 ಸ್ಥಾನಗಳನ್ನು ಗೆದ್ದರು. ಜನತಾದಳ ಸೆಕ್ಯುಲರ್ ಅಂತ ಹೇಳ್ಕೊಳ್ತಕ್ಕಂಥ ಪಕ್ಷ ಅವರು 19 ಸ್ಥಾನಗಳನ್ನು ಗೆದ್ದರು. ಈಗ ಅವರಿಬ್ಬರಿಗೂ ಈ ಚುನಾವಣೆಯಲ್ಲಿ ಭಯ ಬಂದಿದೆ. ಅವರು ಬಹಳ ಕೆಟ್ಟದಾಗಿ ಸೋಲ್ತೀವಿ ಅಂತೇಳಿ ಇಬ್ರು ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷವನ್ನೇ ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಒಂದು ಮಿನಿಮಮ್ ಕಾಮನ್ ಪ್ರೋಗ್ರಾಮ್ ಕೂಡ ಘೋಷಣೆ ಮಾಡ್ಕೊಂಡಿಲ್ಲ. ಅವರು ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅನ್ನೋದು ಒಂದೇ ಒಂದು ಗುರಿ ಅವರಿಗೆ. ಕಾಂಗ್ರೆಸ್ ಅನ್ನ ಸೋಲಿಸಬೇಕು. ಯಾಕಂತಂದ್ರೆ ಅವರಿಗೆ ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಏನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಸಾಧನೆಗಳಿಲ್ಲ. ಅವರ ಹತ್ರ ಯಾವ ಸಾಧನೆಗಳನ್ನು ಕೂಡ ಮಾಡಲಿಲ್ಲ. ಕಳೆದ ಅವಧಿಯಲ್ಲಿ ಜೆಡಿಎಸ್ನವರು ಕುಮಾರಸ್ವಾಮಿ 1 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಅದರಾದ ನಂತರ ಯಡಿಯೂರಪ್ಪ 2 ವರ್ಷ, ಇನ್ನು ಉಳಿದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಈ ಪೂರ 5 ವರ್ಷಗಳ ಅವಧಿಯಲ್ಲಿ ಏನೂ ಕೆಲಸ ಮಾಡಲಿಲ್ಲ. ನಾನು ಇದನ್ನ ಚುನಾವಣೆಗೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅವರು ಸಾಧನೆಗಳ ಮೇಲೆ ಓಟ್ ಕೇಳ್ತಾ ಇಲ್ಲ. ಬಡವರಿಗಿಂತ ಕೆಲಸ ಮಾಡಿದ್ದೀವಿ, ದಲಿತರಿಗಿಂತ ಕೆಲಸ ಮಾಡಿದ್ದೀವಿ, ಹಿಂದುಳಿದವರಿಗಿಂತ ಕೆಲಸ ಮಾಡಿದ್ದೀವಿ, ಮಹಿಳೆಯರಿಗಿಂತ ಕೆಲಸ ಮಾಡಿದ್ದೀವಿ, ಅಲ್ಪಸಂಖ್ಯಾತರಿಗಿಂತ ಕೆಲಸ ಮಾಡಿದ್ದೀವಿ ಅನ್ನೋ ಆಧಾರದ ಮೇಲೆ ಓಟನ್ನ ಕೇಳ್ತಾರೆ. ಅವ್ರು ಕೇಳ್ತಾ ಇರೋದು ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇವರಿಗೆ ಮುಖ ಇಲ್ಲ. ಇವ್ರು ಯಾರಿಗೂ ಕೂಡ ಓಟ್ ಕೇಳಲಿಕ್ಕೆ ನೈತಿಕತೆ ಇಲ್ಲ. ಯಾಕಂದ್ರೆ ಇವರಿಗೆ ಮೋದಿ ಬಿಟ್ಟರೆ ಬೇರೆ